ಏಯ್ ತಲೆ ಕೆಟ್ಟಿದ್ಯಾ? ನೀನೇನ್ ಕಣ್ಣನ್ನ ಎತ್ತಿ ಮೇಲೆ ಇಟ್ಕೊಂಡು ಗಾಡಿ ಓಡಿಸ್ತೀಯಾ? ಕಣ್ ಕಾಣಿಸಲ್ವಾ ನಿನ್ಗೆ? ನೋಡಿಲಿ ಮೈ ತುಂಬಾ ಕೆಸರು ಚೆಲ್ಲಿದ್ಯಾ. ಏನೋ ಮಿಸ್ ಆಗಿ ಕೆಸ್ತಾ ಇರ್ತಪ್ಪ. ಹಂಗಂತ ಕಲ್ ತಗೊಂಡು ಹೊಡಿಯೋದಾ? ಕಲ್ ನನ್ನ ಬೆನ್ನು ಬಿದ್ದು ಮೂಳೆ ಮುರಿದಿದ್ರೆ? ಮುರಿದೋಗಿದ್ರೆ ಚೆನ್ನಾಗಿರ್ತಿತ್ತು. ಅವಾಗ ಕರೆಕ್ಟಾಗಿ ಬೈಕ್ ಓಡಿಸ್ತಾ ಇದ್ದೆ ಕಣು. ನಾನು ಇವಾಗ ಎಕ್ಸಾಮಿಗೆ ಹೋಗ್ಬೇಕು. ಈ ಥರ ಇಟ್ಕೊಂಡು ಹಿಂಗೂ ಎಕ್ಸಾಮ್ಗೆ ಹೋಗ್ಲಿ? ಶೀಟ್ ಎಕ್ಸಾಮ್, ನಾನು ಎಕ್ಸಾಮೇ ಮರ್ತದೆ. ಏಯ್ ಹೋಗಿ ಸುಮ್ಮನೆ ಏನೋ ಹೋಗಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಸರಿ ಇರೋ ನೋಡು. ನೀನು ಮಾತ್ರ ಎಕ್ಸಾಮ್ ಚೆನ್ನಾಗಿ ಬರೆಯಲ್ಲ ಕಣೋ, ಹಾಳಾಗಿ ಹೋಗ್ತೀಯಾ. ನೋಡಿಲಿ ನನಗೆ ಹೆಂಗೆಲ್ಲ ಮಾಡಿದೆ ನೀನು. ಎಕ್ಸಾಮ್ ಚೆನ್ನಾಗಿ ಬರೆದು ನೀನು ಚೆನ್ನಾಗಿರ್ತೀಯ ಅಂದ್ಕೊಂಡಿದ್ಯಾ? ನೋಡ್ತಾ ಇರಿ ಇವತ್ತು ನಿನ್ಗೆ ಏನಾಗುತ್ತೆ ಅಂತ. ಟಾಮ್ ಆ್ಯಂಡ್ ಜೆರಿ ಕಾಂಬಿನೇಷನಲ್ಲಿರುವಂಥ ಹೀರೋ ನಮ್ಮ ಜೊತೆಗಿದ್ದಾರೆ ಆದಿ ಅವರು. ಅವರನ್ನು ವೆಲ್ಕಮ್ ಮಾಡ್ತಾ ಅವರ ಜರ್ನಿ ಹೇಗಿದೆ ಸೀರಿಯಲ್ನಲ್ಲಿ, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಅವರನ್ನೇ ಕೇಳೋಣ. ಹಾಯ್ ರಜನೀಶ್, ಹೇಗಿದ್ದೀರಾ? ಹಾಯ್, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ಆದಿಲಕ್ಷ್ಮಿ ಪುರಾಣ ಸೀರಿಯಲ್? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಜನರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಹೋಗಿದ್ದ ಕಡೆ ಎಲ್ಲ ಕಂಡು ಹಿಡಿದು ನಿಮ್ಮ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಮಾತಾಡಿಸ್ತಿದ್ದಾರೆ. ಆ್ಯಂಡ್ ನನಗೆ ತುಂಬ ಬೈತಾ ಇದ್ದಾರೆ. ಬಿಕಾಸ್ ಕ್ಯಾರೆಕ್ಟರ್ ಲಕ್ಷ್ಮಿಗೆ ತುಂಬ ಕಾಟ ಕೊಡ್ತಾ ಇದ್ದೀನಿ ಅಂತ ನನಗೆ ತುಂಬ ಬೈತಾ ಇದ್ದಾರೆ. ಸೊ ರೆಸ್ಪಾನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಸ್ಟ್ ವೀಕಿಗಿಂತ ಸೋಷಿಯಲ್ ಮೀಡಿಯಾ ಇಂಟ್ರ್ಯಾಕ್ಷನ್ ಆಗಿರ್ಬೋದು ಆ್ಯಂಡ್ ಜನ ನಮ್ಮನ್ನ ಗುರುತಿಸೋದಾಗಿರ್ಬೋದು ತುಂಬಾ ಜಾಸ್ತಿ ಆಗಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈ ರಜನೀಶ್ ಆದಿ ಆಗೋಕ್ಕೆ ಮೇನ್ ಮೋಟಿವೇಶನ್ ಏನು ಮತ್ತು ಹೇಗೆ ಸಿಕ್ತು ಕ್ಯಾರೆಕ್ಟರ್, ಆದಿ ಕ್ಯಾರೆಕ್ಟರ್? ನಾನು ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಸಪೋರ್ಟಿಂಗ್ ರೋಲಲ್ಲಿ ಮಾಡಿದ್ದೆ. ಸೊ ಅದು ಮುಗೀತು. ಪ್ರಾಜೆಕ್ಟ್ ಮುಗೀತಾ ಇದ್ದಂಗೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಲೀಡ್ ರೋಲ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡೋದು ಬೇಡ, ಇನ್ನು ನೆಕ್ಸ್ಟ್ ಮಾಡಿದ್ರೆ ಲೀಡ್ ರೋಲಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದಕ್ಕೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ವರ್ಕೌಟ್ ಸ್ಟಾರ್ಟ್ ಮಾಡಿ, ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಒಂದಷ್ಟು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಟ್ರೈ ಮಾಡ್ತಿದ್ದೆ. ಅದೇ ಟೈಮ್ಗೆ ನನಗೆ ಆದಿಲಕ್ಷ್ಮಿ ಪುರಾಣಗೆ ಲೀಡ್ ಹುಡುಕ್ತಾ ಇದ್ದೀವಿ ಅಂತ ಒಂದು ಕಾಲ್ ಬಂತು. ನಾನು ಹೋಗಿ ಲುಕ್ ಟೆಸ್ಟ್ ಕೊಟ್ಟೆ. ಆಮೇಲೆ ಒಂದಷ್ಟು 3-4 ಸಲ ಲುಕ್ ಟೆಸ್ಟ್ ಆಗಿದ್ಮೇಲೆ ಓಕೆ. ಈ ವರ್ಕೌಟ್ ಬಗ್ಗೆ ಹೇಳಿದ್ರಿ, ನಮ್ಮ ಆಡಿಯನ್ಸ್ಗೆ ನಿಮ್ಮ ವರ್ಕೌಟ್ ಪ್ಯಾಟ್ರನ್ ಅಥವಾ ಅದ್ರ ಟಿಪ್ಸ್ ಬಗ್ಗೆ ಏನಾದರೂ ಹೇಳೋದಿದ್ರೆ? ವರ್ಕೌಟ್ ಪ್ಯಾಟರ್ನ್ ನಾನು ತುಂಬ ಸ್ಟ್ರಿಕ್ಟಾಗಿ ಇಷ್ಟೇ ತಿನ್ನಬೇಕು, ಅದೇ ತಿನ್ನಬೇಕು, ಇದೇ ತಿನ್ನಬೇಕು ಅಂತೇನಿಲ್ಲ. ಎವ್ರಿ ಡೇ ನನಗೆ ಆಲ್ಮೋಸ್ಟ್ 150 ಗ್ರಾಮ್ ಪ್ರೋಟೀನ್ ಗೋಲ್ಸ್ ಕಂಪ್ಲೀಟ್ ಮಾಡಬೇಕು. ಅದು ಬಿಟ್ಟರೆ ಸ್ಟ್ರೆಂತ್ ಟ್ರೈನಿಂಗ್ 30 ಮಿನಿಟ್ಸ್ ಆ್ಯಂಡ್ ಕಾರ್ಡಿಯೋ 30 ಮಿನಿಟ್ಸ್. ಇಷ್ಟೇ ನಂದು. ಐ ಮೀನ್ ನನಗೆ ಸಿಗೋ ಟೈಮಿಗೆ ಇಷ್ಟೇ ಮಾಡೋಕ್ಕಾಗೋದು. ಪ್ರೋಟೀನ್ ಆ್ಯಂಡ್ ಫೈಬರ್ ಗೋಲ್ಸ್ ಪ್ರಾಪರಾಗಿ ಕಂಪ್ಲೀಟ್ ಮಾಡ್ತೀನಿ. ಆ್ಯಕ್ಚುಲಿ ಇನ್ನು ಪ್ರಾಪರಾಗಿ ಬ್ಯಾಲೆನ್ಸ್ ಡಯಟ್ ಮಾಡೋದು ಪ್ರಿಫರ್ ಮಾಡ್ತೀನಿ, ಬಟ್ ಟೈಮ್ ಸಾಕಾಗದೇ ಇರೋದ್ರಿಂದ ಎವ್ರಿ ಡೇ ಪ್ರೋಟೀನ್ ಗೋಲ್ಸು ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಕಾರ್ಡಿಯೋ ಇಷ್ಟಂತೂ ಮುಗಿಸ್ತೀನಿ. ಈ ಶೂಟಿಂಗ್ ಸೆಟ್ಟಲ್ಲಿ ಊಟ ಎಲ್ಲ ಇರುತ್ತಲ್ವ, ಮುದ್ದೆ, ಚಪಾತಿ, ಅನ್ನ, ಸಾಂಬಾರು, ಅದನ್ನೆಲ್ಲ ಅದ್ರ ಜೊತೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಡಯಟ್ ಎಲ್ಲ ಅದನ್ನೇ ತಿನ್ನೋದು. ಅಂದರೆ ಡಯಟ್ ಅಂದರೆ ಏನು ಅನ್ಯೂಶುವಲ್ ಆಗಿ ನಾವು ತಿಂದೇ ಇರೋದನ್ನ ತಿನ್ನೋದು. ಸುಮ್ಮನೆ ಸಡನ್ನಾಗಿ ಹೋಗ್ಬಿಟ್ಟು ನಾನು ಏನೋ ಸಿರಿಧಾನ್ಯಗಳನ್ನ ತಿಂದ್ಬಿಡ್ತೀನಿ, ಒಂದೇ ಸಲ ಹೋಗಿ ನಾನು ಓಟ್ಸ್ ತಿಂದ್ಬಿಡ್ತೀನಿ, ಅದು ನಮಗೆ ಬಂದೇ ಇಲ್ಲ ಅದು. ಸೊ ಪ್ರಾಬಬ್ಲಿ ಡಯಟ್ ಅಂದರೆ ನಿಮ್ಮ ತಟ್ಟೆಯಲ್ಲಿರೋ ಊಟದಲ್ಲಿ ಎಷ್ಟು ಏನು ಮ್ಯಾಕ್ರೋಸ್ ಇದೆ ಅನ್ನೋದನ್ನು ಕಂಡುಹಿಡ್ಕೊಳ್ಳೋದೇ ಡಯಟ್ ಅಷ್ಟೇ. ಈಗ ಸೆಟ್ಟಲ್ಲಿ ಮುದ್ದೆ ಚಪಾತಿ ನಾನು ತಿಂತೀನಿ, ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ, ಬಟ್ ಮುದ್ದೆ ಸ್ವಲ್ಪ ಇರುತ್ತೆ, ಚಪಾತಿ ಸ್ವಲ್ಪ ಇರುತ್ತೆ. ಅದ್ರ ಜೊತೆ ಅನ್ನ ಜಾಸ್ತಿ ಇರಲ್ಲ, ಜಾಸ್ತಿ ತರಕಾರಿ ಜಾಸ್ತಿ ಇರುತ್ತೆ, ಮೊಟ್ಟೆ ಇರುತ್ತೆ, ಚಿಕನ್ ಇರುತ್ತೆ. ಸೊ ಕ್ವಾಂಟಿಟಿ ಅಷ್ಟೇ. ಮುದ್ದೆ ಇಷ್ಟು ತಿಂತೀನಿ, ಚಿಕನ್ ಇಷ್ಟು ತಿಂತೀನಿ, ಅಥವಾ ಮುದ್ದೆ ಕಮ್ಮಿ ತಿಂತೀನಿ, ತರಕಾರಿ ಜಾಸ್ತಿ ತಿಂತೀನಿ, ಕಾಳುಗಳು ಜಾಸ್ತಿ ತಿಂತೀನಿ. ಸೊ ಏನು ತಿಂತೀವಿ ಅನ್ನೋದಕ್ಕಿಂತ ಎಷ್ಟೆಷ್ಟು ತಿಂತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇನ್ನು ಇದಕ್ಕಿಂತ ಮುಂಚೆ ಅಂದರೆ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ಗಿಂತ ಮುಂಚೆ ರಜನೀಶ್ ಏನು ಮಾಡ್ತಾಯಿದ್ರು? ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಶುರುವಾಗಿದ್ದು ಹೇಗೆ ನಿಮಗೆ? ಆ್ಯಕ್ಟಿಂಗ್ ಇಂಟ್ರೆಸ್ಟ್ ನನಗೆ ಬಹಳ ಚಿಕ್ಕ ವಯಸ್ಸು. ನನಗೆ ಎಷ್ಟು ಚಿಕ್ಕ ವಯಸ್ಸು, ನನಗೆ ಯಾವಾಗ ಶುರುವಾಯಿತು ಅನ್ನೋದು ಕೂಡ ನೆನಪಿಲ್ಲ. ಸಿನಿಮಾಗಳು ನೋಡ್ತಿದ್ದೆ, ತುಂಬ ಆಸೆಯಿಂದ ಸಿನಿಮಾಗಳನ್ನ ನೋಡ್ತಿದ್ದೆ. ಯಾವುದೇ ಸಿನಿಮಾ ಬಂದರೂ ಮನೇಲಿ ಹಠ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಸಿಕ್ಕಾಪಟ್ಟೆ ಆಸೆಯಿಂದ ಸಿನಿಮಾಗಳು ನೋಡ್ತಿದ್ದೆ, ಕಿಚ್ಚಾಡ್ತಿದ್ದೆ, ವಿಸಿಲ್ ಹೊಡಿತಿದ್ದೆ. ಸೊ ಅದೇ ಟೈಮಲ್ಲೇ ಜೊತೆಗೂ ನಾನು ಆ್ಯಕ್ಟರ್ ಆಗಬೇಕು, ಸ್ಟಾರ್ ಆಗಬೇಕು ಅನ್ನೋ ಕನಸು ತುಂಬ ಚಿಕ್ಕ ವಯಸ್ಸಲ್ಲೇ ಶುರುವಾಯಿತು. ಸ್ಕೂಲಲ್ಲಿ ನಾನೇ ನಾಟಕಗಳನ್ನ ಬರೆದು ನಾಟಕಗಳನ್ನ ಮಾಡೋದು, ಆ್ಯಕ್ಟ್ ಮಾಡೋದು, ಡ್ಯಾನ್ಸ್ ಮಾಡೋದು. ಅಲ್ಲಿ ಅವರು ನನಗೆ ಯಾರು ಚಪ್ಪಾಳೆ ಹೊಡೆಯೋದು ನನಗೆ ಖುಷಿ ಆಗೋದು, ಒಂಥರ ಅದೊಂದು ಅಡಿಕ್ಷನ್ ಆಗೋಯಿತು. ಸೊ ಆಮೇಲೆ ನಾನು PU ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ಓಕೆ, ಇನ್ನೂ ಲೇಟ್ ಮಾಡಿದ್ರೆ ಆಗಲ್ಲ, ನಾನು ಶುರು ಮಾಡಲೇಬೇಕು ಈಗಾದರೂ ಅಂತ ನಾನು ರಂಗಭೂಮಿಲಿ ಶುರು ಮಾಡಿದೆ. ರಂಗಭಾಸ್ಕರ ಅನ್ನೋ ಒಂದು ಟೀಮಲ್ಲಿ ನಾನು ನಾಟಕಗಳು ಮಾಡೋಕ್ಕೆ ಶುರು ಮಾಡಿದೆ. ಜೊತೆಗೆ ಇಂಜಿನಿಯರಿಂಗ್ ಕೂಡ ಒಟ್ಟಿಗೆ ಶುರು ಆಯಿತು. ಎರಡನ್ನೂ ಮಾಡ್ತಾ ಕಂಟಿನ್ಯೂ ಆಯಿತು. ಆ್ಯಂಡ್ ನಾಟಕಗಳು ಮಾಡ್ತಾನೆ ನನಗೆ ಯೋಗರಾಜ್ ಭಟ್ ಸರ್ ಪ್ರೊಡಕ್ಷನಲ್ಲಿ ಪದವಿ ಪೂರ್ವ ಸಿನಿಮಾ ಸಿಕ್ತು. ಆ ಸಿನಿಮಾ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅದರಿಂದ ನನಗೆ ಇನ್ನೊಂದು ನಾನೇ ಲೀಡಾಗಿ ಮಾಡೋಕ್ಕೆ ಜಲಪಾತ ಅನ್ನೋ ಮೂವಿ ಸಿಕ್ತು, ಎನ್ವಿರಾನ್ಮೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್. ಸೊ
ಆ ಮೂವಿ ಮಾಡಿ ಮುಗಿಸಿ ರಿಲೀಸ್ ಆಗಿ 50 ಡೇಸ್ ಆಗ್ತಿದ್ದಂಗೆ ನನ್ನ ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ಅದೇ ಟೈಮ್ಗೆ ನನಗೆ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಸೀರಿಯಲಲ್ಲಿ ಸಿಕ್ತು. ನನ್ನ ಅದೃಷ್ಟನೋ ಏನೋ ನನ್ನ ಎಫರ್ಟ್ಸ್ಗೆ ಪ್ರಾಪರಾಗಿ ನನಗೆ ವಾಪಸ್ ನನಗೆ ಪ್ರತಿಫಲ ಸಿಗ್ತಾ ಹೋಯಿತು. ಆ್ಯಂಡ್ ಹೀಗೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಸೀರಿಯಲ್ ಅಂತ ಬಂದಾಗ ನಿಮ್ಮ ಮೊದಲನೇ ಲೀಡ್ ಇದು ಝೀಯಲ್ಲಿ, ಅಂದರೆ ಒಂದು ಪ್ರತಿಷ್ಠಿತ ವಾಹಿನಿಯಲ್ಲಿ ಲೀಡಾಗಿ ಕಾಣಿಸ್ಕೊಳ್ಳೋಕ್ಕೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಯಾಕಂದರೆ ಝೀ ಟಾಪ್ 1 ಚಾನಲ್ ಕನ್ನಡ ಮಾರ್ಕೆಟಲ್ಲಿ. ಆ್ಯಂಡ್ ಇಲ್ಲಿ ಒಂದು ಹಾಫ್ ಆನ್ ಅವರ್ ಪ್ರೈಮ್ ಸ್ಲಾಟಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡೋದು ಈಸ್ ಏನು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಯಾರಿಗೇ ಆದ್ರೂ. ಯಾಕಂದರೆ ಅಷ್ಟು ಜನ ನೋಡ್ತಾರೆ, ಅಷ್ಟು ಜನ ಕಂಡುಹಿಡಿತಾರೆ, ಅಷ್ಟು ರೆಸ್ಪಾನ್ಸ್ ಸಿಗುತ್ತೆ. ಈಗ ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಅದನ್ನು ಪ್ರಾಪರಾಗಿ ತೋರ್ಸೋಕ್ಕೆ ನಮಗೊಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಆಗಲ್ಲ. ಬಟ್ ಝೀ ಈಸ್ ಗಿವಿಂಗ್ ದಟ್ ಪ್ಲ್ಯಾಟ್ಫಾರ್ಮ್. ಕೋಟ್ಯಾಂತರ ಜನ ಕನ್ನಡಿಗರ ಮುಂದೆ ನಮ್ಮ ಟ್ಯಾಲೆಂಟ್ನ ನಾವು ತೋರ್ಸೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ಝೀ. ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ ರಜನೀಶ್? ಈಗ ರಜನೀಶಿಯಾಗೆ ಕೆಲವೊಂದು ಕ್ವಾಲಿಟೀಸ್ ಇರುತ್ತೆ, ಆದಿಯಲ್ಲಿ ಕೆಲವೊಂದು ಕ್ವಾಲಿಟೀಸ್ ಇರುತ್ತೆ. ಸೊ ನಿಮ್ಮ ಮ್ಯಾನರಿಸಮ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅಥವಾ ನೀವು ಮಾತಾಡೋ ವಾಯ್ಸ್ ಟೆಕ್ಸ್ಚರ್, ಅದನ್ನೆಲ್ಲ ಹೆಂಗೆ ಚೇಂಜ್ ಮಾಡ್ಕೊಂಡ್ರಿ? ಹೇಗೆ ಬದಲಾವಣೆಗಳನ್ನ ತಂದ್ರಿ? ರಜನೀಶ್ ಬೈ ನೇಚರ್ ವೆರಿ ಕಾಮ್, ವೆರಿ ಪೇಷಂಟ್. ಯೂಶ್ವಲಿ ಯಾರಿಗೂ ಅಷ್ಟು ಅಂದರೆ ನನ್ನ ಕ್ಲೋಸ್ ಸರ್ಕಲ್ ಅವ್ರಿಗೆ ಬಿಟ್ಟು ಹೊರಗಡೆ ಯಾರಿಗೂ ಅಷ್ಟು ಬೈಯೋದು, ರೇಗಾಡೋದು ಆ ಥರ ಏನೂ ಮಾಡಲ್ಲ. ಬಟ್ ಆದಿ ತುಂಬಾ ಸ್ಟೈಲಿಶ್. ಅವ್ನಿಗೆ ತುಂಬ ಆ್ಯಟಿಟ್ಯೂಡ್ ಇದೆ. ಅವನಿಗೆ ಅಷ್ಟು ದುಡ್ಡಿದೆ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ. ಸೊ ಅದಕ್ಕೆ ಸ್ಟೈಲ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅದಕ್ಕೆ ಆದಂಥದ್ದು ಸ್ವಲ್ಪ ಚೇಂಜ್ ಮಾಡ್ತಿದ್ದೆ. ಆ್ಯಂಡ್ ಆದಿ ಅಷ್ಟು ಹಂಬಲ್ಲಾಗಿ ಇರಲ್ಲ. ಅಂದರೆ ಕೆಲವೊಂದು ಸಲ ಇರ್ತಾನೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅವನಿಗೆ ಆ ವ್ಯಕ್ತಿ ಇಷ್ಟ ಆಗಿಲ್ಲ ಅಂದರೆ ಅಲ್ಲಿ ಹಂಬಲಾಗಿ ಖಂಡಿತ ಇರಲ್ಲ ಅವನು. ಬಟ್ ರಜನೀಶ್ ಹೆಂಗೆ ಅಂದರೆ ಅಲ್ಲಿ ಏನೋ ಇಷ್ಟ ಆಗ್ತಿಲ್ಲ ಅಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡೋದು, ಆ ಥರ ಮಾಡ್ತಾನೆ. ಬಟ್ ಆದಿ ಕಾಂಪ್ರಮೈಸೇ ಆಗಲ್ಲ. ಅವ್ನಿಗೆ ಏನು ಬೇಕು ಅದೇ ಮಾಡೋದು. ಅವ್ನಿಗೆ ಇಷ್ಟ ಇರೋರಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ಫ್ರೆಂಡ್ಸ್ಗೋಸ್ಕರ, ಫ್ಯಾಮಿಲಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಆದರೆ ಅವ್ನಿಗೆ ಅಲ್ಲಿ ಇಷ್ಟ ಆಗ್ತಿಲ್ಲ, ಯಾರಿಂದನೋ ಏನೋ ತೊಂದರೆ ಆಗ್ತಿದೆ, ತನ್ನೋರಿಗೆ ತೊಂದರೆ ಆಗ್ತಿದೆ ಅಂದರೆ ಖಂಡಿತ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಅಂದರೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಇರ್ಬೋದು, ಕಾಸ್ಟ್ಯೂಮ್ಸಲ್ಲಿ ಚೇಂಜ್ ಇರ್ಬೋದು, ಆ ಥರ ಚೇಂಜಸ್ ಮಾಡಿಕೊಂಡು ಮಾಡಿದ್ವಿ. ಈ ಕ್ಯಾರೆಕ್ಟರೈಸೇಷನ್ ಅಂತ ಬಂದಾಗ ನಿಮ್ಮ ಸೀನಿಯರ್ಸು ಅಥವಾ ಕೋ ಆರ್ಟಿಸ್ಟ್ಗಳು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಸಪೋರ್ಟಿವ್ ಇದ್ದಾರಾ ಸೆಟ್ಟಲ್ಲಿ ಎಲ್ಲ? 100% ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಮಂಜುನಾಥ್ ಹೆಗಡೆ ಸರ್ ಆಗಿರ್ಬೋದು, ಆ್ಯಂಡ್ ಅಶೋಕ್ ಸರ್, ಸಂಜೀವ್ ಪಾತ್ರ ಮಾಡ್ತಿದ್ದಾರೆ. ಸೊ ನಮ್ಮಿಬ್ಬರು ಪಾತ್ರಗಳೂ ಆನ್ ಪ್ಯಾರಲಲ್ ಹೋಗ್ತಾ ಇರುತ್ತೆ, ನಮ್ಮಿಬ್ಬರು ಟ್ರ್ಯಾಕೂ. ಸೊ ಅವ್ರು ತುಂಬ ಬಂದು ನನಗೆ ಒಂದಷ್ಟು ಇನ್ಪುಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟರ್ಸ್ ಆಗಿರ್ಬೋದು ನನಗೊಂದಷ್ಟು ಇನ್ಪುಟ್ಸ್ನ ಕೊಡ್ತಾ ಇರ್ತಾರೆ. ಆ್ಯಂಡ್ ನಾವು ಕಾಮಿಡಿ ಸೀನ್ಸ್ ಎಲ್ಲ ಇದ್ದಾಗ ನಾನು ಅವರು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ತುಂಬ ಗೈಡ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಮಂಜುನಾಥ್ ಹೆಗಡೆ ಸರ್, ಮಾಲತಿ ಅಮ್ಮ ಆ್ಯಕ್ಟ್ ಮಾಡುವಾಗಂತೂ ನಾವು ಕಣ್ಮಿಟ್ಕಿಸ್ದೆ ನೋಡ್ತಾ ಇರ್ತೀವಿ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅವ್ರು ಆ್ಯಕ್ಟ್ ಮಾಡೋದು ನೋಡೋಕ್ಕೆ. ನಮ್ಮ ಅದೃಷ್ಟ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನಮಗೆ. ಇನ್ನು ಸೆಟ್ಟಲ್ಲಿ ತುಂಬ ತರಲೆ ಮಾಡೋದು ಯಾರು? ಪ್ರಾಬಬ್ಲಿ ನಾನೇ ಅನ್ಸುತ್ತೆ ತರಲೆ ಮಾಡೋದು. ಇನ್ನು ಎಲ್ಲರೂ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ನಾನು ಬಿಟ್ಟರೆ ನಮ್ಮ ಲಕ್ಕಿಯವ್ರ ಅಮ್ಮ ನಳಿನಿ ಅವರು. ಲಕ್ಷ್ಮಿ ಅವ್ರು ಹೇಗೆ ಸೆಟ್ಟಲ್ಲಿ? ಲಕ್ಷ್ಮಿ ಅವರು ತುಂಬ ಸೈಲೆಂಟು. ಶಿ ಈಸ್ ವೆರಿ ಸ್ವೀಟ್, ವೆರಿ ಸೈಲೆಂಟ್. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಅವ್ರ ಕ್ಯಾರೆಕ್ಟರಿಗೆ ತದ್ವಿರುದ್ಧ, ಕ್ಯಾರೆಕ್ಟರ್ಗೆ 100% ತದ್ವಿರುದ್ಧ ಅವರು. ಆ್ಯಂಡ್ ಅವರಿಗೂ ನಂತರನೇ ಈ ಇಂಡಸ್ಟ್ರೀಲಿ ಏನೋ ಮಾಡಬೇಕು ಅನ್ನೋ ತುಂಬ ದೊಡ್ಡ ಕನಸಿದೆ. ಸೊ ಸುಮ್ಮನೆ ಓಕೆ ಟ್ರೈ ಮಾಡೋಣ, ಏನಾಗುತ್ತೆ ನೋಡೋಣ ಅಂತ ಬಂದಿರೋರಲ್ಲ. ನಾನಾಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಲೈಕ್ ವಿ ಹ್ಯಾವ್ ಟು ಬಿ ಹಿಯರ್, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋದು ನಮ್ಮ ತಲೆಯಲ್ಲಿ ಇರೋದ್ರಿಂದ ಇಬ್ಬರಿಂದನೂ ಅಷ್ಟೇ ಈಕ್ವಲ್ ಎಫರ್ಟ್ಸ್ ಇದೆ. ವೆರಿ ಡೆಡಿಕೇಟೆಡ್ ಅಂತ ನನಗೆ ಅನಿಸುತ್ತೆ. ಈಗ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಅಂತೂ ಆಗಿದೆ ಶೂಟಿಂಗ್ ಶುರುವಾಗಿ. 40 ಎಪಿಸೋಡ್ಸ್ ಆಗಿದೆ ಅಂತ ಹೇಳ್ತಾ ಇದ್ರು ಅವರು. 40 ಎಪಿಸೋಡ್ಸ್ ಟೆಲಿಕಾಸ್ಟ್ ಆಗೋಕ್ಕೆ ಶುರು ಆದಮೇಲೆ ಏನಾದ್ರು ಚೇಂಜಸ್ ಆಯಿತಾ ಲೈಫ್ ಸ್ಟೈಲಲ್ಲಿ? ಅಥವಾ ಜನ ನೋಡೋ ರೀತಿ, ರೆಕಗ್ನಿಷನ್ ಸಿಗ್ತಾ ಇದೆಯಾ? ಜನ ನೋಡೋ ರೀತಿ 100% ಚೇಂಜ್ ಆಗಿದೆ. ಎಲ್ಲೋದ್ರೂ ನೋಡ್ತಾನೆ ಇರ್ತಾರೆ, ಎಲ್ಲೂ ನೋಡಿದ್ದೀನಲ್ಲ ಅಂತ ಅದು ನೋಡ್ತಾ ಇರ್ತಾರೆ. ಯಾರು ಅಂತ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ. ಯಾರು ಅಂತ ಗೊತ್ತಾದರೆ ಬಂದು ಫೋಟೋ ತೆಗೆದು ಮಾತಾಡಿಸಿ. ಇನ್ನೂ ಜಾಸ್ತಿ ಖುಷಿ ಆಗೋದನ್ನು ಏನಂದರೆ ಚಿಕ್ಕ ಮಕ್ಕಳು ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಅಣ್ಣ ನನಗೆ ನೀವು ಬೈಕ್ ಬಂದ್ರಲ್ಲ, ಅದು ನಂಗೆ ಸಕ್ಕತ್ ಇಷ್ಟ ಆಯಿತು ಅಣ್ಣ, ನೀವು ಸ್ಟೈಲ್ ಮಾಡ್ತೀರಲ್ಲ ನಂಗೆ ಸಕ್ಕತ್ ಇಷ್ಟ ಅಣ್ಣ, ನೀವು ಹಾಕೋ ಜಾಕೆಟ್ ಸಕ್ಕತ್ತಾಗಿದೆ ಅಣ್ಣ ಅಂತ. ಆ ಥರ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಆ ಥರ ಚೇಂಜಸ್ ತುಂಬ ಆಗಿದೆ. ಇನ್ನು ನನ್ನ ಲೈಫ್ ಸ್ಟೈಲಲ್ಲಿ ಆ್ಯಕ್ಚುಲಿ ನಾನು ಇನ್ನೂ ಜಾಸ್ತಿ ಡಿಸಿಪ್ಲೈನ್ಡ್ ಆಗಿದ್ದೀನಿ. ಆ್ಯಂಡ್ ಕೆಲಸದ ಮೇಲೆ ಇನ್ನೂ ಜಾಸ್ತಿ ಲೈಕ್ ಈ ಪ್ರೀತಿ ಎಲ್ಲ ಸಿಕ್ಕ ಮೇಲೆ
ಜವಾಬ್ದಾರಿ ಜಾಸ್ತಿ ಆಗಿದೆ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಇಡೀ ಪ್ರಾಜೆಕ್ಟು ಇಷ್ಟು ಜನರು ಕೆಲಸ ಮಾಡ್ತಿದ್ದಾರೆ. ಇಡೀ ಪ್ರಾಜೆಕ್ಟಲ್ಲಿ ನಾನು ಮಾಡೋ ಯಾವುದೋ ಒಂದು ತಪ್ಪಿಂದ ಇದು ಏನು ಹಾಳಾಗಬಾರ್ದು ಅನ್ನೋ ಒಂದು ಕನ್ಸರ್ನ್ ಶುರು ಆಗಿದೆ. ಅದೇ ನೀವು ಈಗ ಹೇಳ್ದಂಗೆ ಒಂದು ಪ್ರೈಮ್ ಚಾನಲ್ಲು ಅಷ್ಟೊಂದು ದೊಡ್ಡ ದೊಡ್ಡ ಸೀರಿಯಲ್ಸ್, ಒಳ್ಳೊಳ್ಳೆ TRP ಬರ್ತಾ ಇರೋ ಸೀರಿಯಲ್, ಅದರಲ್ಲೂ ಹೊಸದಾಗಿ ಬಂದಿದ್ರೂ ಒಂದು ಪ್ರೈಮ್ ಸ್ಲಾಟ್ ಸಿಕ್ಕಿದೆ ನಿಮಗೆ. 9 o'clock ಅಂದರೆ ಸುಮ್ಮನೆ ಅಲ್ಲ, ಆ ಸ್ಲಾಟಲ್ಲಿ ನಿಮಗೆ ಸೀರಿಯಲ್ ಸಿಕ್ಕಿರೋದು. ಸೊ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ಸಿಕ್ಕಾಪಟ್ಟೆ ಖುಷಿ ಇದೆ. ಈಗ ಆಲ್ರೆಡಿ ನಮ್ಮ ZL ಬರ್ತಿರೋ ಬೇರೆ ಎಲ್ಲ ಸೀರಿಯಲ್ಗಳು ಟಾಪ್ 1 ಟಾಪ್ 2 ಈ ಥರ ಇದೆ. ಆ್ಯಂಡ್ ಆ ಸೀರಿಯಲ್ಗಳಿಗೆ ತುಂಬ ಫ್ಯಾನ್ಸ್ ಇದ್ದಾರೆ, ತುಂಬ ಜನ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಮೊನ್ನೆ ನಮ್ಮದು ಮತ್ತು ಅಣ್ಣಯ್ಯ ಸೀರಿಯಲ್ ಜೊತೆ ಒಂದು ಕೊಲ್ಯಾಬ್ ಥರ ಕೂಡ ಆಯಿತು, ಸಂಗಮ ಆಯಿತು ಮದುವೆ ಎಪಿಸೋಡ್ಸಲ್ಲಿ. ಆಗ ಅಣ್ಣಯ್ಯ ಬಂದಿದ್ದರು, ಅವ್ರು ಕೂಡ ಅದೇ ಹೇಳಿದ್ದು, ಇಲ್ಲ ಚೆನ್ನಾಗಾಗುತ್ತೆ, ಸ್ಟಾರ್ಟಿಂಗಲ್ಲೇ ಇಷ್ಟು ರೆಸ್ಪಾನ್ಸ್ ಬರ್ತಿದೆ ಅಂತ ಅಂದರೆ ಮುಂದೆ ಇನ್ನೂ ಚೆನ್ನಾಗಾಗುತ್ತೆ. ನಮ್ಮ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿನೇ ಬರ್ತಿತ್ತು ನಂಬರ್ಸ್, ಬಟ್ ಇವಾಗ ನಮ್ಮದೇ ನಂಬರ್ 1 ನಂಬರ್ 2 ಅಲ್ಲಿ ನಾವು ನಿಂತಿರ್ತೀವಿ. ಸೊ ನಿಮ್ಮದು ಹಾಗೆ ಆಗುತ್ತೆ 100% ಮಾಡ್ಕೊಂಡು ಹೋಗಿ ಅಂತ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಹಿ ವಾಸ್ ವೆರಿ ಸ್ವೀಟ್. ಸೊ ಇಡೀ ಚಾನೆಲ್ ಆಗಿರ್ಬೋದು, ಬೇರೆ ಸೀರಿಯಲ್ ಅವರು ಆಗಿರ್ಬೋದು. ಆ್ಯಂಡ್ ನಾನು ಮೊನ್ನೆ ನಾನ್ ಫಿಕ್ಷನ್ DKD ಶೋಗೆ ಕೂಡ ನಾನು ಹೋಗಿದ್ದೆ. ಅಲ್ಲೂ ಕೂಡ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿ ನಮ್ಮ ಸೀರಿಯಲ್ ಬಗ್ಗೆ ತುಂಬ ಮಾತಾಡಿ ವಿಶ್ ಕೂಡ ಮಾಡಿದ್ರು. ಶಿವಣ್ಣ ಆಗಿರ್ಬೋದು, ರಚಿತಾ ಮ್ಯಾಮ್, ವಿಜಯ ರಾಘವೇಂದ್ರ ಸರ್. ಸೊ ಐ ಆಮ್ ವೆರಿ ಹ್ಯಾಪಿ. ಅವ್ರನ್ನೆಲ್ಲ ಮೀಟ್ ಮಾಡಿ ಒಂದು ವಿಶ್ ತೊಗೊಳ್ಳೋ ಅದೃಷ್ಟ ಸಿಗ್ತಲ್ಲ, ಅದೇ ಖುಷಿ. ಏನೋ ನಿಮ್ಮ ಸೆಟ್ಟಲ್ಲಿ ಫನ್ನಿಯೆಸ್ಟ್ ಮೂಮೆಂಟ್ ಏನೋ ಆಗಿರುತ್ತೆ ನಿಮ್ಮ ಲೈಫ್ ಲಾಂಗ್ ನೆನ್ ಮರೆಯೋಕ್ಕೆ ಆಗಲ್ಲ, ಆ ಥರದ್ದು ಏನಾದರೂ ಒಂದು ಮೆಮರಿ ಇದ್ದರೆ ಶೇರ್ ಮಾಡ್ಬೋದಾ? ಸೆಟ್ಟಲ್ಲಿ ಅಂದರೆ ಇನ್ನೂ ಎಲ್ಲರೂ ಹೊಸಬ್ರಾಗಿರೋದ್ರಿಂದ ಇವಾಗೆಲ್ಲ ಜೆಲ್ಲಾಗ್ತಾ ಇದ್ದೀವಿ. ಈಗೀಗ ತಮಾಷೆ ತರಲೆಗಳು ಇವಾಗ ಶುರು ಆಗ್ತಾ ಇದೆ. ಪ್ರಾಬಬ್ಲಿ ಡೌನ್ ದ ಲೈನ್ ನಾನು ಹೇಳ್ಬೋದು ಅನ್ಸುತ್ತೆ. ಈ ಲಕ್ಷ್ಮಿಯವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ತಾಳಿ ಕಟ್ಟೋ ಸೀನಲ್ಲಿ ತುಂಬ ಕಾಟ ಕೊಟ್ಟಿದ್ದಾರೆ. ತಾಳಿ ಕೊಟ್ಟೋ ಸೀನಲ್ಲಿ ಅದೊಂದು ಆಯಿತು. ಅಂದರೆ ತಾಳಿ ಕಟ್ಟೋ ಸೀನು ನಾನು ಕ್ಯಾರೆಕ್ಟರಲ್ಲಿದ್ದೆ, ನಾನು ಸ್ವಲ್ಪ ಫುಲ್ ಸೀರಿಯಸ್ ಆಗಿದ್ದೆ ಆ ಟೈಮಲ್ಲಿ. ನಾನು ಕ್ಯಾರೆಕ್ಟರಲ್ಲಿ ತಾಳಿ ಹಿಂಗೆ ಹಿಡ್ಕೊಂಡೆ, ಅವ್ರು ಆ ಟೈಮಲ್ಲಿ ಪ್ಲೀಸ್ 3 ಗಂಟೆ ಹಾಕಬೇಡಿ ಆಯಿತಾ ಅಂತ. ನನಗೆ ಫುಲ್ ನಗು ಬಂದುಬಿಡ್ತು. ನಾನು ಯಾಕ್ರಿ 3 ಗಂಟೆ ಹಾಕಲಿ ನಿಮಗೆ ಅಂತ ನಾನು ಕೇಳಿ ಕೊನೆಗೆ 3 ಗಂಟೆ ಹಾಕಲಿಲ್ಲ. ಹಾಕೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಹಾಕಲಿಲ್ಲ. ತುಂಬ ನರ್ವಸ್ ಆಗಿದ್ರ ಸೀನಲ್ಲಿ? ಅಂದರೆ ನಾವು ಏನೇ ಅಂದರೆ ನಮ್ಮ ಟ್ರೆಡಿಷನ್ಸ್ಗೆ, ನಮ್ಮ ಕಲ್ಚರ್ಗೆ ಹೆಂಗೆ ಅಂದರೆ ಆ ಅರ್ಶಿನದ ದಾರ ಕೈಲಿ ಹಿಡ್ಕೊಂಡ್ರೇ ಕೈ ನಡಗಕ್ಕೆ ಶುರು ಆಗುತ್ತೆ. ಸೊ ಅದೊಂದು ಆಯಿತು, ಬಟ್ ಚೆನ್ನಾಗಾಯಿತು. ಸೀನ್ಸ್ ತುಂಬ ಚೆನ್ನಾಗಿ ಬಂತು. ಇನ್ನೊಂದು ಪ್ರಶ್ನೆ ನಿಮಗೆ, ಆಲ್ಮೋಸ್ಟ್ ಒಂದು 5 ತಿಂಗಳಾಗಿದೆ ಶೂಟಿಂಗ್ ಶುರುವಾಗಿ ಅಂತ ಹೇಳಿದ್ರಿ. 5 ತಿಂಗಳಾಗಿ ಇತ್ತೀಚೆಗೆ ಟೆಲಿಕಾಸ್ಟ್ ಆಗಿರೋದು 1 ತಿಂಗಳು ಮುಂಚೆ. ಸೊ ಆಂಗ್ಸೈಟಿ ಶುರುವಾಗಿತ್ತಾ? ಯಾವಾಗ ಟೆಲಿಕಾಸ್ಟ್ ಆಗುತ್ತೆ? 100% ಆಂಗ್ಸೈಟಿ ಅಂತೂ ಆಗ್ತಿತ್ತು. ಮತ್ತು ನಮ್ಮದು ಸ್ಟಾರ್ಟಿಂಗಲ್ಲಿ ZE ಅವರು ನಾವು ಇಲ್ಲಿ ಹೇಗೆ ಅಂದರೆ ಕ್ವಾಲಿಟಿ ಕೊಡಬೇಕು ನಾವು ಅನ್ನೋದು ZEಗೆ ಯಾವಾಗಲೂ ಮೊದಲಿಂದ ತುಂಬ ಎಪಿಸೋಡ್ ಬ್ಯಾಂಕಿಂಗ್ ಆಗುತ್ತೆ. ಬ್ಯಾಂಕಿಂಗ್ ಮಾಡಬೇಕು, ಕ್ವಾಲಿಟಿ ಕೊಡಬೇಕು ಅನ್ನೋದು ZEಗೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ತುಂಬ ಸ್ಲೋ ಆಗಿ, ತುಂಬ ಕೇರ್ಫುಲ್ಲಾಗಿ, ಒಂದು ಸಿನಿಮಾ ಶೂಟ್ ಮಾಡೋದಕ್ಕಿಂತ ಕೇರ್ಫುಲ್ಲಾಗಿ ಶೂಟ್ ಮಾಡ್ತಿದ್ವಿ. ಸೊ ಆ ಥರ ಶೂಟ್ ಮಾಡುವಾಗ ಅದು ಹೆಂಗೆ ಬಂದಿದೆ, ಅದು ಎಷ್ಟು ಚೆನ್ನಾಗಿ ಬಂದಿದೆ ಏನು ಅಂತ ನೋಡೋ ಎಕ್ಸೈಟ್ಮೆಂಟ್ ನಮಗಂತೂ ಸಿಕ್ಕಾಪಟ್ಟೆ ಇತ್ತು. ಫಸ್ಟ್ ಡೇ ಪ್ರೋಮೋ ಯಾವಾಗ ಬರುತ್ತೆ ಅಂತಲೇ ನಾವು ಹೋಗಿ ನಮ್ಮ EPಗಳ ಹತ್ರ ಪದೇ ಹೋಗಿ ಎವ್ರಿ ವೀಕ್ ಕೇಳೋದು, ಪ್ರೋಮೋ ಯಾವಾಗ ಬರುತ್ತೆ, ಇವತ್ತು ಬರುತ್ತಾ, ನಾಳೆ ಬರುತ್ತಾ ಅಂತ. ಫೈನಲಿ ಆ ಪ್ರೋಮೋ ಬಂದಾಗ ಸಿಕ್ಕಾಪಟ್ಟೆ ಖುಷಿಯಾಗಿ. ಆ್ಯಂಡ್ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದಾಗಲೂ ಅಷ್ಟೇ, ನಾವು ಲಾಂಚ್ ಪಾರ್ಟಿ ಅಂತ ಮಾಡಿ ಫಸ್ಟ್ ಎಪಿಸೋಡನ್ನ ಎಲ್ಲರೂ ಕೂತ್ಕೊಂಡು, ಇಡೀ ನಮ್ಮ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರೂ ಕೂತ್ಕೊಂಡು ಅದನ್ನ ನೋಡಿ ಸಿನಿಮಾ ಥರ ಸೆಲೆಬ್ರೇಟ್ ಮಾಡಿದ್ದೀವಿ. ನಾನು ಎಂಟ್ರಿಗೆ ಪಾಪ ಎಲ್ಲ ಬೇರೆ ಆರ್ಟಿಸ್ಟ್ಗಳು ಎಲ್ಲ ಅವಾಗ ತಾನೇ ಪರಿಚಯ ಆಗಿದ್ವಿ. ನಮ್ಮ ಹೀರೋ ಅನ್ನೋ ಒಂದೇ ಪ್ರೀತಿಗೆ ಎಲ್ಲರೂ ಕೂತ್ಕೊಂಡು ವಿಸಿಲ್ ಹೊಡೆದು ಸಪೋರ್ಟ್ ಮಾಡಿದ್ರು. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಈ ಥರ ಟೀಮ್ ಸಿಗೋಕ್ಕೆ. ಪೇಮೆಂಟ್ ಹೆಂಗೆ ಸಿಗ್ತಾ ಇದೆ? ಪೇಮೆಂಟ್ ಚೆನ್ನಾಗಿ ಸಿಗ್ತಾ ಇದೆ. ರಿವೀಲ್ ಮಾಡಿ ಆಡಿಯನ್ಸ್ಗೆ. ಇಲ್ಲ, ರಿವೀಲ್ ಮಾಡೋದು ಬೇಡ, ಬಟ್ ತುಂಬ ಚೆನ್ನಾಗೇ ಸಿಗ್ತಾ ಇದೆ. ನನ್ನ ಕಾಸ್ಟ್ಯೂಮ್ ಖರ್ಚುಗಳು, ನನ್ನ ಫಿಟ್ನೆಸ್ಗೆ, ಕಾಸ್ಟ್ಯೂಮ್ಗೆ, ನನ್ನ ಕಮಿಟ್ಮೆಂಟ್ಸ್ಗೆ ಎಲ್ಲದಕ್ಕೂ ಸಾಕಾಗೋಷ್ಟು ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ, ನಿಮ್ಮ ಜರ್ನಿನ ಹಂಚ್ಕೊಂಡಿದ್ದಕ್ಕೆ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಎಪಿಸೋಡ್ಸ್ ಕೂಡ ಇಷ್ಟೇ ಚೆನ್ನಾಗಾಗಲಿ, ಒಳ್ಳೆ ಹೆಸರು ತಂದುಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಹೊಸ ತಂಡ, ಐ ಮೀನ್ ನಾನು ಮತ್ತು ಆಶಾ ಹೊಸಬ್ರು ಆ್ಯಸ್ ಲೀಡ್ಸ್. ಸೊ ನಮ್ಮ 100% ಎಫರ್ಟ್ಸ್ ನಾವು ಹಾಕಿ ಇಲ್ಲಿ ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಟ್ಸ್ ಜಸ್ಟ್ ಅ ಬಿಗಿನಿಂಗ್, ಇದೊಂದು ಮೈಲ್ ಸ್ಟೋನ್ ಅಷ್ಟೇ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮದುವೆ ಎಪಿಸೋಡ್ಸ್ನ ಮಿಸ್ ಮಾಡದೆ ನೋಡಿ, ಅದು ನಿಮಗೆ ಮತ್ತೆ ಫ್ಯೂಚರ್ ಎಪಿಸೋಡ್ಸ್ ನಿಮಗೆ
ಇಷ್ಟ ಆಗೋಕ್ಕೆ ಅಥವಾ ಕನೆಕ್ಟ್ ಆಗೋಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮದುವೆ ಎಪಿಸೋಡ್ ಸಕ್ಕತ್ತಾಗಿ ಬಂದಿದೆ, ಮಿಸ್ಸೇ ಮಾಡಬೇಡಿ. ಆ್ಯಂಡ್ ಆದಿಲಕ್ಷ್ಮಿ ಪುರಾಣಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಆ್ಯಂಡ್ ನನ್ನ ಮೇಲೆ ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಇದು ರಜನೀಶ್ ಅಲಿಯಾಸ್ ಆದಿ ಅವರ ಸೀರಿಯಲ್ ಜರ್ನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.